ಕಲ್ಪನಾ ಅವರ ಕೊನೆಯ ದಿನಗಳನ್ನು ನಾವೆಲ್ಲರೂ ಕೂಡ ನೆನಪು ಮಾಡಿಕೊಳ್ಬಹುದು. ಯಾಕೆಂದರೆ ಕಲ್ಪನಾ ಅವರು ಸಾಯೋ ಹಿಂದಿನ ದಿನ ಬೆಳಗಾವಿ ಬಳಿಯಲ್ಲಿ ಸಂಕೇಶ್ವರದಲ್ಲಿ ಒಂದು ನಾಟಕ ಇತ್ತು. ನಿಮಗೆ ಎಷ್ಟು ಕುತೂಹಲವಾಗಿದೆ, ಆ ಥರದ ಒಬ್ಬ ನಟಿಯನ್ನು ನಾವು ಮಿಸ್ ಮಾಡ್ಕೊಳ್ಬೇಕಾದ್ರೆ ಆ ಕೊನೆಯ ಸಂದರ್ಭ ಹೇಗಿತ್ತು ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ. ಕುಮಾರರಾಮ ನಾಟಕ ಅದು. ಇದೇ ಗುಡಿಗೇರಿ ಬಸವರಾಜು ಕುಮಾರರಾಮನ ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಆದರೆ ನಾಟಕದಲ್ಲಿ ನಟಿಸೋ ವೇಳೆಗೆ ಆಕೆ ತುಂಬ ಅನ್ಯಮನಸ್ಕರಾಗಿದ್ರಂತಂದರೆ ಆ ಮೂಡು ಇರಲಿಲ್ಲ ಅವರಿಗೆ. ತುಂಬ ಬೇಜಾರಲ್ಲಿದ್ದರು, ತುಂಬ ನೋವಿನಲ್ಲಿದ್ದರು. ಗಂಡನ ಜೊತೆಗೆ ಜಗಳ, ಒಂದಿಷ್ಟು ಆರ್ಥಿಕ ಸಮಸ್ಯೆಗಳು ಎಲ್ಲವೂ ಬೇಡಾಗಿ ಹೋಗಿಬಿಟ್ಟಿತ್ತು ಅಂತ ಭಾವಿಸ್ಬೋದು ನಾವು. ನಾಟಕ ಮಾಡೋ ವೇಳೆ ಒಂದು ತಪ್ಪಾದಂಥ ಡೈಲಾಗನ್ನು ಆಡಿಬಿಡ್ತಾರೆ. ಅದು ಉದ್ದೇಶಪೂರ್ವಕವಾಗಿ ಆಡಿದ್ದು ಅಥವಾ ಯಾವುದೇ ಕಾರಣ ಇರದೆ ಯಾವುದೋ ಮೂಡಲಿದ್ದು ಅಥವಾ ಯಾವುದೋ ಚಿಂತೆಯಲ್ಲಿ ಆ ರೀತಿಯಾದಂಥ ಡೈಲಾಗನ್ನು ಹೇಳಿಬಿಟ್ರು ಅನ್ನೋ ಗೊತ್ತಿಲ್ಲ. ಇದೇ ಕಲ್ಪನಾ ಅವರು ಕುಮಾರರಾಮ ನನಗೆ ಹಸಿವಾಗಿದೆ ಅಂತ ಹೇಳಿದಾಗ ಪ್ರತಿಯಾಗಿ ಇದೇ ನಟಿ ಕಲ್ಪನಾ ಅವರು ಒಂದು ಡೈಲಾಗ್ ಹೇಳಬೇಕು, ರೊಟ್ಟಿ ತಿನ್ನು ಅಂತ ಹೇಳಿ ಅದಕ್ಕೆ ರಿಯಾಕ್ಟ್ ಮಾಡಬೇಕಿತ್ತು. ಆದರೆ ಕಲ್ಪನಾ ಅವರು ಹೇಳಿದ್ದು ಮಾತ್ರ ಹುಲ್ಲು ತಿನ್ನು ಅಂತ ಹೇಳಿ ಹೇಳಿಬಿಡ್ತಾರೆ. ಅಲ್ಲಿಗೆ ಶುರುವಾಗ್ಬಿಡ್ತು ಜಗಳ. ಕಪಾಳಕ್ಕೆ ಹೊಡೆದು ಬಿಟ್ರಂತೆ ಗಂಡ. ಒಂದಿಷ್ಟು ಜಗಳಗಳು, ಕಲಹಗಳು ತಾರಕಕ್ಕೇರುತ್ತೆ. ಕಲ್ಪನಾ ಅವರು ಅದೇ ನೋವಿನಲ್ಲಿ ಆ ಬೀದಿ ಜಗಳಕ್ಕೆ ಈ ಥರದ ನಿರ್ಧಾರವನ್ನು ತೆಗೆದುಕೊಂಡ್ಬಿಡ್ತಾರೆ, ತಮ್ಮ ಪ್ರಾಣವನ್ನು